ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ ನೀವಿದು 1 ಎಕರೆ 15 ಕುಂಟೆ RTC 5 ಕುಂಟೆ ಖರಾಬ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಒಂದು 100 ತೆಂಗಿನ ಮರ ಬರುತ್ತೆ. ನಿಮಗೆ ಜೊತೆಗೆ ಒಂದು 5ರಿಂದ ಒಂದು 10 ಮಾವಿನ ಗಿಡಗಳು ಬರುತ್ತೆ. ನೋಡಿ ಅಲ್ಲಿ ಮಾವಿನ ಗಿಡಗಳಿದೆ. ನಿಮಗೆ ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ನೋಡಿ ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದರೂ ನಿಮಗೆ ಒಂದು 200 ಅಡಿಗಿಂತ ಜಾಸ್ತಿ ರೋಡ್ ಫೇಸೇ ಬರುತ್ತೆ. ಇದು ನಾನು ಬೇಕಾದರೆ ಈ 1.25 ಎಕರೆ ನಾವು ಬೇಕಾದ್ರೆ 4 ಜನ ತೊಗೋಬೋದು, 5 ಜನ ತೊಗೋಬೋದು, 15 ಕುಂಟೆ ಹಂಗೆ ಬೇಕಾದ್ರೆ ತೊಗೋಬೋದು. 2 ಗೇಟ್ ಇದೆ ನೋಡಿ, ಅಲ್ಲೊಂದು ಗೇಟ್ ಇದೆ, ನಿಮಗೆ ಅಲ್ಲೊಂದು ಗೇಟ್ ಇದೆ. ಚನ್ನಪಟ್ಟಣದಿಂದ ಈ ಜಾಗಕ್ಕೆ ಬರೀ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7 ಕಿಲೋಮೀಟ್ರ್ ಈ ಜಾಗಕ್ಕೆ. ನಿಮಗೆ 100 ತೆಂಗಿನ ಮರದಲ್ಲೂ ನಿಮಗೆಲ್ಲ ಫಲ ಕೊಡ್ತಾರಂತ 5 ವರ್ಷ ತೆಂಗಿನ ಮರಗಳು ಎಲ್ಲ ಫಲ ಕೊಡ್ತಾ ಇದೆ. ಜೊತೆಗೆ ಒಂದು ಬೋರ್ ಇದೆ ಮತ್ತು ಒಂದು ಮನೆಯೂ ಇದೆ. ನೀವು ಜೊತೆಗೆ ನಿಮಗೆ ಒಂದು ಟೀಕ್ ಮರಗಳು ಹಾಕಿದ್ದಾರೆ, ಆಮೇಲೆ ಬಟರ್ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ, ಎಲ್ಲ ಥರ ಗಿಡಗಳು ಇದರಲ್ಲಿ ಹಾಕಿದ್ದಾರೆ. ಮತ್ತು ಈ ಮಣ್ಣು ಬಂದು ಕೆಂಪು ಮಣ್ಣು. ಟಾರ್ ರೋಡಿಂದ ಬರೀ ಒಂದು 200 ಅಡಿ ಮಡ್ ರೋಡು, ಅಲ್ಲಿಂದ ನಿಮಗೆ 20 ಅಡಿ ನೋಡಿ ನಕಾಶೆ ರೋಡ್. ಅದು 30 ಅಡಿನೇ ಇದೆ. ಬಟ್ ಇವರೆಲ್ಲರೂ ಒಂದು 15 ಅಡಿ 20 ಅಡಿ ಮಾತ್ರ ಓಡಾಡೋಕ್ಕೆ ಬಿಟ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಮಾಮೂಲಿ ಎಲ್ಲ ರೈತರು ಗೊತ್ತಲ್ಲ ಅಕ್ವೈರ್ ಮಾಡ್ಕೊಂಡವ್ರು, ಸುಮ್ಮನೆ ಅವ್ರು ಉತ್ಕೊಂಡಿದ್ದಾರೆ. ಬಂದು ಇದು 30 ಅಡಿ ನಕಾಶೆ ರೋಡ್. ಇದು ನೋಡಿ ನಿಮಗೆಲ್ಲ 5 ವರ್ಷ ತೆಂಗಿನ ಮರ ಎಲ್ಲ ನೋಡಿ ಫಲ ಕೊಡ್ತಾಯಿದೆ. ಮತ್ತು ಎಲ್ಲ ಗಿಡಗಳಿಗೂ ಇವರು ಡಿಪ್ರಿಗೇಷನ್ ಮಾಡಿಸಿದ್ದಾರೆ ಈ ಜಾಗಕ್ಕೆ. ನೋಡಿ ಪ್ರತಿಯೊಂದು ಗಿಡಕ್ಕೂ ಡಿಪ್ರಿಗೇಷನ್ ಮಾಡಿಸಿದ್ದಾರೆ. ಈ ಥರ ಗುಂಡಿ ಮಾಡಿ ಕ್ಲೀನಾಗಿ ನೀರು ಹೋಗೋ ಥರ ಇಲ್ಲಿ ನೋಡಿ ಕ್ಲಿಂಪರೆಲ್ಲ ಹಾಕಿಸಿದ್ದಾರೆ. ಯಾರಾದರೂ 1 ಎಕರೆ 1.25 ಎಕರೆ 1.5 ಎಕರೆ ನೋಡ್ತಾ ಇರೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ, ಸ್ಕ್ವೇರ್ ಆಗಿದೆ. ನಿಮಗೆ ರೋಡ್ ಫೇಸೇ 200 ಅಡಿಗಿಂತ ಜಾಸ್ತಿ ಬರುತ್ತೆ. ಪಕ್ಕದಲ್ಲೇ ವಿಲೇಜ್ ಇದೆ ನೋಡಿ, ಅಕ್ಕಪಕ್ಕ ಎಲ್ಲ ಊರು ನೋಡಿ, ಎಲ್ಲ ಮನೆಗಳೆಲ್ಲ ಇದೆ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಬೋರ್ ಇದೆ ನೋಡಿ, ಇಲ್ಲೊಂದು ಗೇಟ್ ಇದೆ, ನಿಮಗೆ ಅಲ್ಲೊಂದು ಗೇಟ್ ಇದೆ. ನೋಡಿ ಎಲ್ಲ ನೋಡಿ, ಎಲ್ಲ ಕೆಂಪು ಮಣ್ಣಿದು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಚಿಕ್ಕದಾಗಿ ಒಂದು ಹೌಸ್ ಇದೆ, ಓನರ್ ಬಂದು ಇಲ್ಲಿ ಉಳ್ಕೊಬೋದು, ಅಥವಾ ಲೇಬರ್ಗಾದರೂ ಈ ಹೌಸು ಇಟ್ಕೋಬೋದು. ನೋಡಿ ಬಟರ್ ಫ್ರೂಟ್ಸ್ ಗಿಡಗಳು, ಬೇರೆ ಬೇರೆ ಗಿಡಗಳು ಎಲ್ಲ ಒಳ್ಳೆ ಎಲ್ಲ ಥರ ಗಿಡಗಳು ಹಾಕಿದ್ದಾರೆ. ನಿಂಬೆಹಣ್ಣು ಗಿಡನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ. ಆಲ್ಮೋಸ್ಟು ಇದಕ್ಕೆ ಎಲ್ಲ ಫೆನ್ಸಿಂಗ್ ಆಗಿದೆ. ಇದು ಡೈರೆಕ್ಟ್ ರಿಜಿಸ್ಟ್ರಿಗಿರೋಂಥ ಜಾಗ. ಈ ಓನರ್ ಬಂದು ಬೇರೆ ದೇಶಕ್ಕೆ ಹೋಗ್ತಾಯಿದ್ದಾರೆ. ಇದು ಬಂದು ಓನರ್ ಬಂದು ಗೌಡ್ರು, ಜನರಲ್ ಪ್ರಾಪರ್ಟಿ. ಇದು ಡೈರೆಕ್ಟ್ ರಿಜಿಸ್ಟ್ರಿಗಿರೋಂಥ ಜಾಗ. ಮತ್ತು ಯಾರು ಮಧ್ಯವರ್ತಿ ಇಲ್ಲ. ಅದು ಬಂದು ನೇರ ಓನರ್ ಟು ಓನರ್ ನಿಮ್ಮ ಮೀಟಿಂಗ್ ಕೊಡಿಸ್ತೀವಿ. ಅವರು ಫಾರಿನ್ಗೆ ಹೋಗೋದ್ರಿಂದ ಇದನ್ನು ಫರ್ ಗುಂಟೆ 2.5 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ. ನೋಡಿ ನಿಮ್ಗೆ ರೋಡ್ ಫೇಸ್ ನೋಡಿ, ಇಲ್ಲಿಂದ ಹಿಡಿದು ನಿಮಗೆ 200 ಅಡಿಗಿಂತ ಜಾಸ್ತಿನೇ ಬರುತ್ತೆ. ನೋಡಿ ಇಲ್ಲೂ ರೋಡ್ ಇದೆ, ಅಲ್ಲ ಗೇಟ್ ಇದೆ, ಮುಂದಗಡೆಗೂ ಗೇಟ್ ಇದೆ, 2 ಗೇಟ್ ಹಾಕಿದ್ದಾರೆ. ನೋಡಿ ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಊರು ಬಂದು ಇಲ್ಲೇ ಪಕ್ಕದಲ್ಲೇ ಇದೆ. ನೋಡಿ ಪ್ರತಿಯೊಂದಕ್ಕೂ ಸ್ಪ್ರಿಂಕ್ಲರ್ ಹಾಕಿ ಎಲ್ಲದಕ್ಕೂ ಡಿಪ್ರಿಗೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಇವರು ಡಿಪ್ರಿಗೇಷನ್ ಮಾಡಿದ್ದಾರೆ. ನೋಡಿ ನಿಮ್ಗೆ ಅಲ್ಲೇ ಮೈನ್ ರೋಡ್, ಟಾರ್ ರೋಡ್ ಬರುತ್ತೆ. ಇಲ್ಲಿಂದ ಒಂದು 200 ಅಡಿ ಟಾರ್ ರೋಡು.
ಬನ್ನಿ ನೋಡಿ, ನಿಮಗೆ ಟಾರ್ ರೋಡಿಂದ ಬರೀ 150 ಅಡಿ ಈ ಜಾಗಕ್ಕೆ. ನೋಡಿ ನೋಡಿ, ಆರಾಮಾಗಿ ನಿಮ್ಗೆ ಇದು ದೊಡ್ಡ ಗಾಡಿನೇ ಹೋಗುತ್ತೆ. ಇದೆಲ್ಲ ನಿಮಗೆ ಖರಾಬಿದು. ಇದು ಬಂದು 30 ಅಡಿ ರೋಡು ಅಲ್ಲಿಂದ. ನೋಡಿ ಅದೇ ಟಾರ್ ರೋಡು. ಇಲ್ಲಿಂದ ಬರೀ ಚನ್ನಪಟ್ಟಣಕ್ಕೆ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7 ಕಿಲೋಮೀಟ್ರ್ ಆಗುತ್ತೆ. ಇದೇ ರೋಡು, ಇದೇ ಪ್ರಾಪರ್ಟಿ. ನೋಡಿ ಇಲ್ಲಿ ಗೇಟ್ ಇಟ್ಟಿದ್ದಾರಲ್ಲ, ಇದೇ ಪ್ರಾಪರ್ಟಿ.